ಆತ್ಮೀಯ ವಿದ್ಯಾರ್ಥಿನಿಯರೇ, ಈಗ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ತ್ರಿಕೋನಮಿತಿಯ ಪ್ರಸ್ತಾವನೆ ಎಂಬಂಥ ಪಾಠವನ್ನು ನೀವು ನೋಡುತ್ತಾ ಇದ್ದೀರಿ. ಈಗಾಗಲೇ ಅವರು ಕಲಿಸಿದಂತಹ ಕೆಲವು ವಿಷಯಗಳನ್ನು ನಾನು ಪುನರ್ಮನನ ಮಾಡಲು ಬಯಸುತ್ತೇನೆ. ನಿಮ್ಮ ಮುಂದೆ ಇರುವಂಥ ಈ ಎರಡೂ ತ್ರಿಭುಜಗಳನ್ನು ಗಮನಿಸಿ. ಈ ಎರಡೂ ತ್ರಿಭುಜಗಳು ಲಂಬಕೋನ ತ್ರಿಭುಜಗಳು, ಏಕೆಂದರೆ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕೋನ ಪಿ 90 ಡಿಗ್ರಿ ಆಗಿದೆ. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಸಿ 90 ಡಿಗ್ರಿ ಆಗಿರುವುದರಿಂದ ಇವೆರಡೂ ನಾವು ಲಂಬಕೋನ ತ್ರಿಭುಜಗಳು ಎಂದು ಹೇಳುತ್ತೇವೆ. ಈ ಲಂಬಕೋನ ತ್ರಿಭುಜದ ಮೂರು ಬಾಹುಗಳು ಪಿ ಕ್ಯೂ, ಕ್ಯೂ ಆರ್ ಮತ್ತು ಪಿ ಆರ್. ಮೂರು ಕೋನಗಳು ಕೋನ ಪಿ, ಕೋನ ಕ್ಯೂ ಮತ್ತು ಕೋನ ಆರ್. ಈ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಬಾಹು, ಬಿ ಸಿ ಬಾಹು ಮತ್ತು ಎ ಸಿ ಮೂರು ಬಾಹುಗಳಿವೆ. ಕೋನ ಎ ಮತ್ತು ಕೋನ ಬಿ, ಮೂರನೇ ಕೋನ ಸಿ. ಸಿ ಕೋನವು 90 ಡಿಗ್ರಿ ಆಗಿದೆ. ಕೋನ ಎ, ಕೋನ ಬಿ, ಕೋನ ಸಿಗಳನ್ನು ಕೂಡಿಸಿದಾಗ 180 ಡಿಗ್ರಿ ಬರುವುದರಿಂದ ಈ ಕೋನವು 90 ಡಿಗ್ರಿ. ಆದರೆ ಕೋನ ಎ ಮತ್ತು ಕೋನ ಬಿಗಳನ್ನು ಕೂಡಿಸಿದಾಗ 90 ಡಿಗ್ರಿ ಆಗುತ್ತದೆ. ಈ ಎರಡು ಕೋನಗಳು ಕೋನ ಸಿ ಲಂಬಕೋನವಾಗಿರುವುದರಿಂದ ಕೋನ ಬಿ ಮತ್ತು ಕೋನ ಎ ಲಘುಕೋನಗಳಾಗಿವೆ. ಇಲ್ಲಿ ಕೋನ ಕ್ಯೂ ಮತ್ತು ಕೋನ ಆರ್ಗಳು ಲಘುಕೋನಗಳಾಗಿದ್ದು ಕೋನ ಪಿ 90 ಡಿಗ್ರಿ ಆಗಿರುತ್ತದೆ. ತ್ರಿಕೋನಮಿತಿ ಪಾಠದಲ್ಲಿ ನಾವು ಒಂದು ಲಂಬಕೋನ ತ್ರಿಭುಜದ ಕೋನಗಳು ಮತ್ತು ಬಾಹುಗಳು ಇವುಗಳಿಗಿರುವಂಥ ಸಂಬಂಧವನ್ನು ನಾವು ನೋಡುತ್ತೇವೆ. ಈ ಮೂರು ಬಾಹುಗಳಲ್ಲಿ ಅತಿ ದೊಡ್ಡ ಬಾಹು ಕ್ಯೂ ಆರ್. ಇದನ್ನು ನಾವು ವಿಕರ್ಣ ಎಂಬುದಾಗಿ ಕರೆಯುತ್ತೇವೆ. ಇಲ್ಲಿ ಈ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಸಿಯ ಎದುರುಗಡೆ ಇರುವಂಥ ಬಾಹು ವಿಕರ್ಣವಾಗಿದೆ. ಮೊದಲು ನೀವು ಈ ಬಾಹುಗಳನ್ನು ಐಡೆಂಟಿಫೈ ಮಾಡೋದನ್ನು ಕಲಿಯಬೇಕು. ಯಾವುದೇ ಒಂದು ತ್ರಿಭುಜವನ್ನು ನೋಡಿದಾಗ ಅಲ್ಲಿ 90 ಡಿಗ್ರಿ ಇದೆ ಎಂಬುದನ್ನು ಗಮನಿಸಿ ಅದರ ಎದುರಿಗಿನ ಅತಿ ಉದ್ದ ಬಾಹುವನ್ನು ವಿಕರ್ಣ ಎಂದು ನಾವು ಕರೆಯುತ್ತೇವೆ. ಇನ್ನು ಆರ್ ಕೋನಕ್ಕೆ ಅಭಿಮುಖವಾದಂಥ ಬಾಹು ಪಿ ಕ್ಯೂ ಆಗಿದೆ. ಕ್ಯೂ ಕೋನಕ್ಕೆ ಅಭಿಮುಖವಾದಂಥ ಬಾಹು ಪಿ ಆರ್ ಆಗಿದೆ. ಇಲ್ಲಿ ಕೋನ ಬಿಗೆ ಎದುರಿಗಿನ ಬಾಹು ಅಭಿಮುಖ ಬಾಹು ಎ ಸಿ ಆಗಿದ್ದು ಕೋನ ಎಗೆ ಅಭಿಮುಖ ಬಾಹು ಬಿ ಸಿ ಆಗಿದೆ. ಅದೇ ರೀತಿ ಇಲ್ಲಿ ಕೋನ ಕ್ಯೂಗೆ ಪಿ ಕ್ಯೂ ಆರ್, ಈ ಕೋನಕ್ಕೆ ಪಾರ್ಶ್ವಬಾಹು ಪಿ ಕ್ಯೂ ಆಗಿದ್ದು ಕೋನ ಆರ್ಗೆ ಪಾರ್ಶ್ವಬಾಹು ಪಿ ಆರ್ ಆಗಿದೆ. ಅದೇ ರೀತಿ ಕೋನ ಬಿಗೆ ಹತ್ತಿರವಿರುವಂಥ ಬಾಹು ಬಿ ಸಿ, ಇದು ಪಾರ್ಶ್ವಬಾಹು ಆಗುತ್ತದೆ. ಕೋನ ಎಗೆ ಹತ್ತಿರವಿರುವಂಥ ಬಾಹು ಎ ಸಿ ಪಾರ್ಶ್ವಬಾಹು ಆಗುತ್ತದೆ. ಎದುರುಗಡೆ ಇರುವಂಥ ಬಾಹುವನ್ನು ಅಭಿಮುಖ ಬಾಹು ಎಂದು, ಪಕ್ಕಕ್ಕಿರುವಂಥ ಬಾಹುವನ್ನು ಪಾರ್ಶ್ವಬಾಹು ಎಂಬುದಾಗಿ ನಾವು ಕರೆಯುತ್ತೇವೆ. ಇನ್ನು ನಾನು ಈ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ ಇದು 90 ಡಿಗ್ರಿ ಆಗಿದ್ದು ಇದರ ಅಭಿಮುಖ ಬಾಹು ವಿಕರ್ಣವಾಗಿರುತ್ತದೆ. ಲಂಬಕೋನಕ್ಕೆ ಎದುರಿಗಿನ ಬಾಹು ವಿಕರ್ಣ. ಕೋನ ಸಿಗೆ ಹತ್ತಿರವಿರುವಂಥ ಬಾಹು ಪಾರ್ಶ್ವಬಾಹುವಾಗಿರುತ್ತದೆ. ಕೋನ ಸಿಗೆ ಎದುರುಗಡೆ ಇರುವಂಥ ಬಾಹು ಎ ಬಿ ಅಭಿಮುಖ ಬಾಹು ಆಗಿರುತ್ತದೆ. ಇದರ ಬಗ್ಗೆ ವಿವರವಾಗಿ ನೀವು ಡಿ ಪಾಠವನ್ನು ನೋಡಿ ಕಲಿತಿದ್ದೀರಿ. ಚಂದನದ ಸಂವೇದ ಈ ಕ್ಲಾಸ್ನಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಸೈನ್ ಆಫ್ ಆ್ಯಂಗಲ್ ಸಿ, ಈ ಕೋನವನ್ನು ತೆಗೆದುಕೊಂಡಾಗ ಸೈನ್ ಥೀಟಾ ಈಸ್ ಈಕ್ವಲ್ ಟು ಎ ಬಿ ಅಪಾನ್ ಎ ಸಿ. ಕಾಸ್ ಆಫ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಬಿ ಸಿ ಅಪಾನ್ ಎ ಸಿ ಮತ್ತು ಟ್ಯಾನ್ ಆಫ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಎ ಬಿ ಅಪಾನ್ ಬಿ ಸಿ ಆಗಿರುತ್ತದೆ. ಈ ಎರಡು ಬಾಹುಗಳ ಅನುಪಾತ, ಎ ಬಿ ಮತ್ತು ಬಿ ಸಿಗಳ ಅನುಪಾತ, ಎ ಸಿ ಮತ್ತು ಬಿ ಸಿಗಳ ಅನುಪಾತ, ಎ ಸಿ ಮತ್ತು ಎ ಬಿಗಳ ಅನುಪಾತಗಳನ್ನು ನಾವು ಈ ರೀತಿಯಾಗಿ ನೋಡುತ್ತೇವೆ. ಸೈನ್ ಆಫ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಭಾಗಲೇ ವಿಕರ್ಣ. ಅಭಿಮುಖ ಬಾಹು ಅಪಾನ್ ವಿಕರ್ಣ. ಅಭಿಮುಖ ಬಾಹು ಎ ಬಿ ಆಗಿದ್ದು ವಿಕರ್ಣವು ಎ ಸಿ ಆಗಿರುವುದರಿಂದ ಸೈನ್ ಸಿ ಈಸ್ ಈಕ್ವಲ್ ಟು ಎ ಬಿ ಅಪಾನ್ ಎ ಸಿ ಎಂದು ಬರೆಯುತ್ತೇವೆ. ಇನ್ನು ಕಾಸ್ ಆಫ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಆಗಿರುವುದರಿಂದ ಪಾರ್ಶ್ವಬಾಹುವನ್ನು ಬಿ ಸಿ ಎಂಬುದಾಗಿ, ವಿಕರ್ಣವನ್ನು ಎ ಸಿ ಎಂಬುದಾಗಿ ಬರೆಯುತ್ತೇವೆ. ಕಾಸ್ ಸಿ ಈಸ್ ಈಕ್ವಲ್ ಟು ಬಿ ಸಿ ಅಪಾನ್ ಎ ಸಿ ಆಗುತ್ತದೆ. ಇನ್ನು ಸೈನ್ ಥೀಟಾ ಕಾಸ್
ಹಾಗೂ ಟ್ಯಾನ್ಗಳಿಗಿರುವಂಥ ಸಂಬಂಧ ಈ ರೀತಿಯಾಗಿದೆ. ಸೈನ್ ಸಿ ಮತ್ತು ಕಾಸ್ ಸಿಗಳ ಅನುಪಾತವು ಟ್ಯಾನ್ ಸಿ ಆಗಿರುತ್ತದೆ. ಇನ್ನು ವಿಲೋಮ ಅನುಪಾತಗಳಲ್ಲಿ ಸೈನ್ಸ್ ಮತ್ತು ಕೊಸೆಕ್ಗಳು ಪರಸ್ಪರ ವಿಲೋಮ ಅನುಪಾತಗಳು, ಕಾಸ್ ಮತ್ತು ಸೆಕ್ಗಳು ಪರಸ್ಪರ ವಿಲೋಮ ಅನುಪಾತಗಳು, ಟ್ಯಾನ್ ಮತ್ತು ಕಾಟ್ಗಳ ಪರಸ್ಪರ ವಿಲೋಮ ಅನುಪಾತಗಳಾಗಿರುತ್ತವೆ. ಸೈನ್ ಸಿ ಈಸ್ ಈಕ್ವಲ್ ಟು 1 ಕೊಸೆಕ್ ಸಿ, ಕಾಸ್ ಸಿ ಈಕ್ವಲ್ ಟು 1 ಸೆಕ್ ಸಿ ಮತ್ತು ಟ್ಯಾನ್ ಸಿ ಈಸ್ ಈಕ್ವಲ್ ಟು 1 ಕಾಟ್ ಸಿ ಆಗಿರುತ್ತದೆ. ಇನ್ನು ಕೊಸೆಕ್ ಸಿ ಅನ್ನು ನೋಡಿದಾಗ ಕೊಸೆಕ್ ಆಫ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ವಿಕರ್ಣ ಅಪಾನ್ ಇಲ್ಲಿರುವಂಥ ಸೈನ್ ಸಿಯ ವಿಲೋಮ ಅನುಪಾತ ಕೊಸೆಕ್ ಸಿ ಆಗಿರೋದ್ರಿಂದ ಇಲ್ಲಿ ಅಭಿಮುಖ ಬಾಹು ಅಪಾನ್ ವಿಕರ್ಣ, ಆದರೆ ಇದು ವಿಕರ್ಣ ಅಪಾನ್ ಅಭಿಮುಖ ಬಾಹುವಾಗಿ ಕೊಸೆಕ್ ಆಫ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಎ ಬಿ ಆಗುತ್ತದೆ. ಈ ನಾವು ಪರಿಗಣಿಸಿದಂಥ ಕೋನವನ್ನು ನಾವು ತೀಟಾ ಎಂಬ ಗ್ರೀಕ್ ಆಲ್ಫಾಬೆಟ್ಲಿಂದ ನಾವು ಗುರುತಿಸುತ್ತೇವೆ. ಕೊಸೆಕ್ ಸಿ ಸೈನ್ ಸಿ ಎಂಬುದಾಗಿಯೂ ಹೇಳಬಹುದು ಅಥವಾ ಸೈನ್ ತೀಟಾ ಕಾಸ್ ತೀಟಾ ಎಂಬುದಾಗಿ ನಾವು ಹೇಳಬಹುದು. ಇದೇ ರೀತಿ ನಾವು ಟ್ಯಾನ್ ಆಫ್ ಆ್ಯಂಗಲ್ ಸಿ ಅನ್ನು ನೋಡುವಾಗ ಸೈನ್ ಅಪಾನ್ ಕಾಸ್ ಟ್ಯಾನ್ ಆಗೋದರಿಂದ ಟ್ಯಾನ್ ಆಫ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಎ ಬಿ ಅಪಾನ್ ಬಿ ಸಿ ಆಗುತ್ತದೆ. ಅಂದರೆ ಈ ವಿಕರ್ಣ ನಾವು ಇವೆರಡನ್ನು ಭಾಗಿಸಿದಾಗ ಸೈನ್ ಸಿ ಮತ್ತು ಕಾಸ್ ಸಿಯನ್ನು ಭಾಗಾಕಾರ ಮಾಡಿದಾಗ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುಗಳು ಮಾತ್ರ ಉಳಿಯೋದ್ರಿಂದ ಟ್ಯಾನ್ ಆಫ್ ಆ್ಯಂಗಲ್ ತೀಟಾ ಅಥವಾ ಟ್ಯಾನ್ ಆಫ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಅಥವಾ ಅಪಾನ್ ಪಾರ್ಶ್ವಬಾಹು ಎ ಬಿ ಅಪಾನ್ ಬಿ ಸಿ ಆಗುತ್ತದೆ. ಇನ್ನು ಸೆಕ್ ಸಿ ಈಸ್ ಈಕ್ವಲ್ ಟು ವಿಕರ್ಣ ಅಪಾನ್ ಪಾರ್ಶ್ವಬಾಹು. ಸೆಕ್ ಆಫ್ ಸಿಕೆಂಟ್ ಆಫ್ ಆ್ಯಂಗಲ್ ಸಿ ಅಥವಾ ಸಿಕೆಂಟ್ ಆಫ್ ಆ್ಯಂಗಲ್ ತೀಟಾ ಈಸ್ ಈಕ್ವಲ್ ಟು ವಿಕರ್ಣ ಅಪಾನ್ ಪಾರ್ಶ್ವಬಾಹು. ಯಾಕೆಂದರೆ ಕಾಸ್ ಮತ್ತು ಸೆಕ್ಗಳು ಪರಸ್ಪರ ವಿಲೋಮ ಅನುಪಾತಗಳಾಗಿರೋದರಿಂದ ಪಾರ್ಶ್ವಬಾಹು ಅಪಾನ್ ವಿಕರ್ಣ ಡಿವೈಡೆಡ್ ಬೈ ವಿಕರ್ಣ ಅಪಾನ್ ಪಾರ್ಶ್ವಬಾಹು ಈ ರೀತಿ ನಾವು ಡಿವೈಡ್ ಮಾಡಿದಾಗ ನಮಗೆ ಸಿಕ್ಕುವಂಥದ್ದು ಈ ಪಾರ್ಶ್ವ ಮತ್ತು ವಿಕರ್ಣಗಳು ವಿಲೋಮವಾಗಿ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ನಮಗೆ ಸಿಕ್ಕುತ್ತದೆ. ಆದ್ದರಿಂದ ಸೆಕ್ ಆಫ್ ಆ್ಯಂಗಲ್ ಸಿ ಸಿಕೆಂಟ್ ಆಫ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಎ ಸಿ ಅಪಾನ್ ಬಿ ಸಿ ಆಗುತ್ತದೆ. ಇನ್ನು ಟ್ಯಾಂಜೆಂಟ್ ಆಫ್ ಆ್ಯಂಗಲ್ ಸಿಯನ್ನು ಶಾರ್ಟ್ ಆಗಿ ನಾವು ಟ್ಯಾನ್ ಸಿ ಎಂಬುದಾಗಿ ಹೇಳ್ತೀವಿ. ಟ್ಯಾನ್ ಆಫ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಎ ಬಿ ಅಪಾನ್ ಬಿ ಸಿ ಆಗುತ್ತದೆ. ಟ್ಯಾನ್ ತೀಟಾದ ಅಥವಾ ಟ್ಯಾಂಜೆಂಟ್ನ ವಿಲೋಮ ಅನುಪಾತ ಕೋಟ್ಯಾಂಜೆಂಟ್ ಆಗಿರುವುದರಿಂದ ಕಾಟ್ ಸಿ ಈಸ್ ಈಕ್ವಲ್ ಟು ಪಾರ್ಶ್ವಬಾಹು ಅಪಾನ್ ಅಭಿಮುಖ ಬಾಹು ಪಾರ್ಶ್ವಬಾಹು ಬಿ ಸಿ ಡಿವೈಡೆಡ್ ಬೈ ಅಭಿಮುಖ ಬಾಹು ಬಿ ಸಿ ಅಪಾನ್ ಎ ಬಿ ಆಗಿರುತ್ತದೆ. ತ್ರಿಕೋನಮಿತಿಯ ಅನುಪಾತಗಳನ್ನು ಚಿತ್ರಕ್ಕೆ ಅನುರೂಪವಾಗಿ ನೀವು ಬರೆಯೋದನ್ನು ಕಲಿತರೆ ಈ ಪಾಠ ನಿಮಗೆ ಅರ್ಥವಾಗುತ್ತದೆ. ಇಲ್ಲಿ ನಾನು ಸಿ ಎಂಬುದಾಗಿ ತೆಗೆದುಕೊಂಡಿದ್ದೆ. ಈಗ ಸಿ ಕೋನದ ಬದಲಾಗಿ ತೀಟಾವನ್ನು ನಾನು ಪ್ರತಿಯೊಂದರಲ್ಲೇ ಆದೇಶಿಸಿದ್ದೇನೆ. ಇದರ ಪೂರ್ತಿ ನಾವು ಸೈನ್ ಆಫ್ ಆ್ಯಂಗಲ್ ತೀಟಾ ಎಂಬುದಾಗಿ ಸೈನ್ ತೀಟಾ ಶಾರ್ಟಲ್ಲಿ, ಕೋಸೈನ್ ಆಫ್ ತೀಟಾ ಎಂಬುದಾಗಿ ಕಾಸ್ ಎಂಬುದಾಗಿ ಹೇಳ್ತೀವಿ. ಕೋಸಿಕೆಂಟ್ ಅನ್ನು ಕೊಸೆಕ್ ಆಗಿ ಹೇಳ್ತೀವಿ. ಸಿಕೆಂಟ್ ಇದನ್ನು ಸೆಕ್ ಆಗಿ ತೆಗೆದುಕೊಳ್ತೀವಿ. ಟ್ಯಾಂಜೆಂಟ್ ಎಂಬುದನ್ನು ಟ್ಯಾನ್ ಎಂಬುದಾಗಿ, ಕೋಟ್ಯಾಂಜೆಂಟನ್ನು ಕಾಟ್ ಎಂಬುದಾಗಿ ಹೇಳ್ತೀವಿ. ಇನ್ ಶಾರ್ಟ್ ಸೈನ್ ತೀಟಾ ಈಸ್ ಈಕ್ವಲ್ ಟು ಎ ಬಿ ಅಪಾನ್ ಎ ಸಿ, ಕಾಸ್ ತೀಟಾ ಈಸ್ ಈಕ್ವಲ್ ಟು ಬಿ ಸಿ ಅಪಾನ್ ಎ ಸಿ, ಕೊಸೆಕ್ ತೀಟಾ ಈಸ್ ಈಕ್ವಲ್ ಟು ಎ ಸಿ ಅಪಾನ್ ಎ ಬಿ, ಸೆಕ್ ತೀಟಾ ಈಸ್ ಈಕ್ವಲ್ ಟು ಎ ಸಿ ಅಪಾನ್ ಬಿ ಸಿ, ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಎ ಬಿ ಅಪಾನ್ ಬಿ ಸಿ, ಕಾಟ್ ತೀಟಾ ಈಕ್ವಲ್ ಟು ಬಿ ಸಿ ಅಪಾನ್ ಎ ಬಿ. ಈ ಅನುಪಾತಗಳನ್ನು ನೀವು ಯಾವುದೇ ತ್ರಿಭುಜವನ್ನು ಕೊಟ್ಟರೂ ಸಹ, ಯಾವುದೇ ಅಕ್ಷರಗಳಿದ್ದರೂ, ಆ 90 ಡಿಗ್ರಿ ಕೋನ ಯಾವ ಕಡೆ ಇದ್ದರೂ ಸಹ ಇವುಗಳನ್ನು ನೀವು ಬರೆಯೋದನ್ನು ರೂಢಿ ಮಾಡಿಕೊಳ್ಳಬೇಕು. ಈ ರೀತಿ ನೀವು 90 ಡಿಗ್ರಿ ಮೇಲುಗಡೆ ಬಂದರೂ ಸರಿ, 90 ಡಿಗ್ರಿ ಕೋನ ಇಲ್ಲಿ ಬಂದರೂ ಸರಿ, ಇದನ್ನು ತೀಟಾ ಕೋನ ಎಂದರೂ ಸರಿ, ಇದನ್ನು ತೀಟಾ ಕೋನ ಎಂಬುದಾಗಿದ್ದರೂ ಸರಿ, ಕೋನ ಬಿ ತೀಟಾ ತೆಗೆದುಕೊಂಡು ಕೋನ ಎಯನ್ನು ತೀಟಾ ಎಂಬುದಾಗಿ ತೆಗೆದುಕೊಂಡು ನೀವು ಈ ಎರಡೂ ಚಿತ್ರಗಳನ್ನು ನೋಡಿಕೊಂಡು ಇದಕ್ಕೆ ಇಲ್ಲಿ ಎಲ್ಲ ತ್ರಿಕೋನಮಿತಿಗಳ ಅನುಪಾತ ಕೋನ ಕ್ಯೂಗೆ, ಕೋನ ಆರ್ಗೆ, ಕೋನ ಬಿಗೆ ಮತ್ತು ಕೋನ ಸಿಗೆ ತ್ರಿಕೋನಮಿತಿಯ ಎಲ್ಲ ಅನುಪಾತಗಳನ್ನು ಬರೆಯೋದು ಪ್ರಾಕ್ಟೀಸ್ ಮಾಡಿ ನನಗೆ ಫೋಟೋ ಕಳುಹಿಸಿ.